ಡಿಸೆಂಬರ್ 5ಕ್ಕೆ ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತಯಾರಿಗಳಾಗ್ತಾ ಇದೆ. ಪಕ್ಷವೇ ಫಸ್ಟ್ ಸಿದ್ದು ಮೂಲಕ ಮೂಲ ಮಂತ್ರವನ್ನು ನಾವು ಜಪಿಸ್ತೀವಿ ಅಂತ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಇವತ್ತು 6 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನೆಲ್ಲ ಕರೆಸಿಕೊಳ್ತಾ ಇದ್ದಾರೆ. ಪಕ್ಷದ ಪದಾಧಿಕಾರಿಗಳ ಸಭೆ, ಪಕ್ಷದಿಂದಲೇ ಜವಾಬ್ದಾರಿನ ಹಂಚಿಕೆ ಮಾಡಲಾಗ್ತಾ ಇದೆ. ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಕೊಡ್ತಾ ಇರುವಂತಹ ಪರಿ ಇದು ಅಂತಾನೆ ವಿಶ್ಲೇಷಣೆಗಳಾಗ್ತಾ ಇದೆ. ಪಕ್ಷದಿಂದಲೇ ಸಮಾವೇಶವನ್ನು ಮಾಡ್ತೀವಿ, ಪಕ್ಷದ ಚೌಕಟ್ಟೇನಿದೆ ಅದರಲ್ಲೇ ಎಲ್ಲರಿಗೂ ಜವಾಬ್ದಾರಿ ಹಂಚ್ತೀವಿ ನಾವು ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಟೀಮ್ಗೆ. ಈ ಮೂಲಕ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಡಿ ಕೆ ಶಿವಕುಮಾರ್ ಅವರು ನೇತೃತ್ವವನ್ನು ಆಸಕ್ತಿಯಿಂದ ವಹಿಸ್ತಾ ಇರೋದು, ಜವಾಬ್ದಾರಿ ಹಂಚ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಇಡೀ ಶೋವನ್ನ ಟೇಕ್ ಓವರ್ ನಾನ್ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಂಗಿದೆ. ಮಮತಾ, ಪ್ರಮುಖವಾಗಿ ಇಡೀ ಬೆಳವಣಿಗೆಯಲ್ಲಿ ಏನು ದೂರು ದಾಖಲಾಯಿತು ಅಂದರೆ ಹೈಕಮಾಂಡ್ ಅಂಗಳಕ್ಕೆ ದೂರು ಹೋಗಿತ್ತು ಒಂದು ಪತ್ರ. ಅದ ನಂತರದಲ್ಲಿ ಹೈಕಮಾಂಡ್ ಅಲ್ಲೇ ಸ್ಪಷ್ಟವಾಗಿ ಒಟ್ಟಾಗಿ ಹೋಗಲಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದರ ಭಾಗವಾಗಿ ಒಂದು ಸಭೆ ಆರಂಭವಾಗಿರುವಂಥದ್ದು. ಅಂದರೆ ಪಕ್ಷ ಮತ್ತು ಏನು ಸಂಘಟನಾತ್ಮಕವಾಗಿ ಒಂದು ಒಕ್ಕೂಟ ಮಾಡಲಿಕ್ಕೆ ಅಂತ ಮುಂದಾಗಿತ್ತು, ಒಗ್ಗೂಡಿಕೊಂಡು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸೂಚನೆಯನ್ನು ದೆಹಲಿಯಿಂದ ಬಂದಂಥ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿ CM ಮತ್ತು DCM ಇಬ್ಬರು ಕೂಡ ಇದ್ದಿದ್ದರಿಂದ ಒಟ್ಟಾಗಿ ಹೋಗಿ ಮುಂದೆ ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ವತಿಯಿಂದಲೇ ಈ ಸಭೆ ನಡೀತಾ ಇದೆ ಅಂತ ಸಮಾವೇಶದ ಪ್ರಮುಖವಾಗಿ ಸಂಘಟನೆಯ ಭಾಗವನ್ನು ಶಾಸಕರು ಮತ್ತು ಸಚಿವರು ಪಕ್ಷದವರೇ ಮಾಡ್ತಾ ಇರೋದ್ರಿಂದ ಪಕ್ಷದ ಅಧ್ಯಕ್ಷರಾಗಿ ಸಂಘಟನಾತ್ಮಕವಾಗಿ ಹೇಗಿರಬೇಕು ಅನ್ನುವಂಥ ವಿಚಾರಕ್ಕೆ ಈ ಒಂದು ಸಭೆಯನ್ನು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ, ಸುಕೇಶ್, ಇದರ ಜೊತೆಗೆ ಈಗ ಪಕ್ಷದ ನಾಯಕರುಗಳಿಗೆ ಯಾವ ರೀತಿಯಾದಂತಹ ಟಾಸ್ಕ್ ಅನ್ನು ಕೊಡ್ತಾ ಇದ್ದಾರೆ, ಏನೇನ್ ಟಾಸ್ಕು, ಯಾವ ರೀತಿ ಜವಾಬ್ದಾರಿ ಹಂಚಿಕೆ ಮಾಡೋ ಕೆಲಸ ಇವತ್ತಿನ ಮೀಟಿಂಗ್ ಅಲ್ಲಿ ಆಗ್ತಾ ಇದೆ ಅಂತ? ಮೊದಲನೇದಾಗಿ ಪಕ್ಷದ ಶಾಸಕರು ಮತ್ತು ಸಚಿವರಿಗೆ ಸಂಬಂಧಪಟ್ಟಂಥದ್ದು, ಶಾಸಕರು ಮತ್ತು ಸಚಿವರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆತರುವಂಥದ್ದು ಮತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನ, ಸಮಾವೇಶದ ಜವಾಬ್ದಾರಿಗಳು ಅಂದರೆ ವೆಹಿಕಲ್ನ ಅರೇಂಜ್ಮೆಂಟು ಸೇರಿದಂತೆ ಬೇರೆ ಅಲ್ಲಿನ ವೇದಿಕೆ ಕಾರ್ಯಕ್ರಮಗಳು ಸೇರಿದಂತೆ ಸಾಕಷ್ಟು ಜವಾಬ್ದಾರಿಗಳನ್ನ ವಹಿಸ್ಕೊಳ್ಬೇಕಾಗುತ್ತೆ. ಆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದೆಲ್ಲ ಒಂದು ಜವಾಬ್ದಾರಿ ಹಂಚಿಕೆಯ ನಿಟ್ಟಿನಲ್ಲಿ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಮಮತಾ, ಓಕೆ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ ನಿಮಗೆ. ಡಿ ಕೆ ಶಿವಕುಮಾರ್ ಅವರೇ ಆಸ್ತಿಯನ್ನು ವಹಿಸ್ತಾ ಇದ್ದಾರೆ. ಇಡೀ ಸಮಾವೇಶದಲ್ಲಿ ಇಂತಿಂತವ್ರಿಗೆ ಇಂತಿಂತ ಟಾಸ್ಕ್ ಅಂತ ಕೊಡೋದ್ರ ಮೂಲಕ ಶೋವನ್ನ ಟೇಕ್ ಓವರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಹಿಂದ ಸಮಾವೇಶ ಯಾಕೆ ಮಾಡ್ತಿರೋದು? ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ. ಎಲ್ಲಿ ಕಂಪ್ಲೀಟ್ ಕ್ರೆಡಿಟ್ ಮತ್ತು ಸಂಘಟನಾತ್ಮಕವಾಗಿ ಮತ್ತೊಂದು ಸಲ ಎಲ್ಲಿ ಅವ್ರ ಕೈ ಮೇಲಾಗುತ್ತೆ ಅನ್ನೋ ಆತಂಕನೋ ಅಥವಾ ಪಕ್ಷದ ಸೂಚನೆನೋ ಗೊತ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅಂತೂ ಅತ್ಯಂತ ಆಸ್ಥೆ ವಹಿಸಿ ಅಲ್ಲಿ ಎಲ್ರಿಗೂ ಜವಾಬ್ದಾರಿನ ಹಂಚಿಕೆ ಮಾಡ್ತಾ ಇದ್ದಾರೆ. ಇಡೀ ಶೋವನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತೀವಿ ನಾವು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ.